ನಿಮ್ ಕೈ ಮುಗಿತೀನಿ, ಹಾಗೆಲ್ಲ ಮಾತಾಡ್ಬೇಡಿಯಪ್ಪ. ನೀವಂದ್ರೆ ನನ್ ಜೀವ, ನೀವಂದ್ರೆ ನನ್ ಪ್ರಾಣ. ಅಷ್ಟರಲ್ಲಿ ನಿಮ್ ಮನ್ಸಿಗೆ ನೋವು ಕೊಟ್ಟು ನಾನು ಬದುಕಿರ್ತೀನಪ್ಪ. ನಿಮ್ ಪ್ರೀತಿ ಸಿಕ್ಕಿದ್ರೆ ಸಾಕು, ನೀವ್ ನನ್ ಜೊತೆ ಮಾತಾಡಿದ್ರೆ ಸಾಕು ಅಂತ ಒಂದೊಂದು ಕ್ಷಣ ಕಾಯ್ತಿರೋಳಪ್ಪ ನಾನು. ಆದ್ರೆ ಯಾಕೋ ಗೊತ್ತಿಲ್ಲ, ನನ್ನಿಂದಾಗಿ ಪ್ರತಿದಿನ ಪ್ರತಿ ಕ್ಷಣ ನೀವು ಕಷ್ಟ ಪಡ್ತಿದ್ದೀರ. ಅಂತ ನಾನು ಏನ್ ಮಾಡಿದ್ದೀನಪ್ಪ? ನಾನೇನಾದ್ರೂ ತಪ್ಪು ಮಾಡಿದ್ರೆ ನನಗೆ ಶಿಕ್ಷೆ ಕೊಟ್ಬಿಡಿ, ಬೇಕಿದ್ರೆ ನನ್ನ ಸಾಯಿಸ್ಬಿಡಿ ಅಪ್ಪ. ಆದ್ರೆ ಸಾಯಿಸೋಕ್ಕೂ ಮುಂಚೆ ಒಂದೇ ಒಂದ್ಸಲ ನನ್ನ ಪ್ರೀತಿಯಿಂದ ಮಗಳೇ ಕರೆದ್ಬಿಡಿ ಅಪ್ಪ. ಈ ಒಂದು ಪದ ನಿಮ್ ಬಾಯಿಂದ ಕೇಳಬೇಕು ಅಂತ ನನ್ ಜೀವ ಹಿಡ್ಕೊಂಡು ಕೂತಿದ್ದೇನಪ್ಪ. ಒಂದೇ ಒಂದ್ ನಿಮಿಷ ಬಂದೆ. ಅಪ್ಪ ಇಲ್ಲಿ ನೋಡಿಯಪ್ಪ, ಅಪ್ಪ ಇಲ್ಲಿ ನೋಡಿಯಪ್ಪ. ಇದನ್ನ ನೀವು ನನಗೋಸ್ಕರ ಅಂತ ತಂದಿದ್ದಾನೆ. ಎಷ್ಟು ಪ್ರೀತಿಯಿಂದ ನನಗಿದನ್ನ ತಂದು ಕೊಟ್ಟಿದ್ದೀರಲ್ಲಪ್ಪ. ನಾನ್ ಮಗುವಾಗಿದ್ದಾಗ ನನ್ ಪುಟ್ಟ ಪಾದಗಳನ್ನ ನೋಡ್ಬೇಕು, ನನ್ನ ಕೈಗಳನ್ನ ಹಿಡ್ಕೋಬೇಕು, ನನ್ನ ನಿಮ್ ಎದೆ ಮೇಲೆ ಮಲಗಿಸ್ಕೋಬೇಕು ಅಂತೆಲ್ಲ ಆಸೆ ಪಟ್ಟಿದ್ದೀರಲ್ಲ ಅಪ್ಪ. ಅಷ್ಟೊಂದು ಪ್ರೀತಿ ಇರೋ ನಿಮ್ಮ ಮನಸ್ಸಲ್ಲಿ ನನಗೋಸ್ಕರ ಇಷ್ಟೊಂದು ದ್ವೇಷ ಯಾಕಪ್ಪ ಬಂತು? ಯಾಕೆ? ಪ್ರತಿದಿನ ನಾನು ನಿಮ್ಮನ್ನ ಕೊಲ್ತಿದ್ದೀನಿ ಅಂತಿದ್ದೀರಾ, ಆದ್ರೆ ಪ್ರೀತಿ ಸಿಗ್ತಾ ಇರೋ ಒಂದೊಂದು ಕ್ಷಣನು ನನ್ನ ಮನ್ಸು ಜೀವ ಇಲ್ದಿರೋ ಶವದಾಗ ಬದುಕ್ತಿದೆ ಅಪ್ಪ. ನಿಮ್ಮನ್ ಬಿಟ್ರೆ ನನಗಿನ್ಯಾರಿದ್ದಾರೆ? ನಿಮಗ್ ನೋವು ಕೊಟ್ಟು ಬದುಕೋ ಆಸೆ ನನಗಿಲ್ಲ ಅಪ್ಪ. ನಿಮ್ಮಿಂದ ದೂರ ಆಗ್ಬಾರ್ದು, ನಿಮ್ಮನ್ನ ಬಿಟ್ಟಿರ್ಬಾರ್ದು ಅನ್ನೋ ಒಂದೇ ಒಂದು ಕಾರಣಕ್ಕೆ ನಾನು ನಿಮ್ ಕಣ್ಣೆದುರುಗಡೆ ಓಡಾಡ್ಕೊಂಡಿದ್ದೀನಿ. ಆದ್ರೆ ನಾನು ನಿಮ್ ಕಣ್ಣೆದುರುಗಡೆ ಇರೋದೇ ನಿಮಗೆ ಹಿಂಸೆ ಕೊಡುತ್ತೆ ಅನ್ನೋದಾದ್ರೆ ಅದಕ್ಕೆ ಕಾರಣ ಹೇಳ್ಬಿಟ್ಟು ನನ್ನನ್ನು ಸಾಯಿಸ್ಬಿಡಿ ಅಪ್ಪ, ನನ್ನನ್ನು ಕೊಲ್ಬಿಡಿ. ಆದ್ರೆ ನಿಮ್ ಪ್ರೀತಿ ಸಿಗ್ತೆ ಇವತ್ತು ಬೇಡ ಅಪ್ಪ, ಇವತ್ತು ಬೇಡ. ಇವತ್ತು ನನಗೆ ಬೇಡ.
ವೀರು, ನೀನು ಇಷ್ಟು ನೊಂದ್ಕೊಂಡಿದ್ಯಾ ಅಂತ ನನಗೆ ಅರ್ಥ ಆಗ್ತಿದೆ. ಇಷ್ಟು ವರ್ಷಗಳಲ್ಲಿ ಯಾವತ್ತೂ ನಾನು ನಿನ್ನ ಕಣ್ಣಲ್ಲಿ ನೀರು ನೋಡೇ ಇಲ್ಲ. ಈ ಶ್ರಾವಣಿ ಯಾಕೆ ಹೀಗೆ ಮಾಡ್ತಿದ್ದಾಳೆ ಅಂತ ನನಗೆ ಅರ್ಥ ಆಗ್ತಿಲ್ಲ. ಈ ವಸ್ತುಗಳೆಲ್ಲ ನಿನ್ನ ಕಣ್ಣಿಗೆ ಬೀಳಬಾರ್ದು ಅಂತಾನೆ ನಾನು ಸ್ಟೋರ್ ರೂಮಲ್ಲಿ ಬಚ್ಚಿಟ್ಟಿದ್ದೆ. ಅದ್ರ ಕೀ ಕೂಡ ನನ್ನ ಹತ್ರನೇ ಇತ್ತು. ಆದರೆ ಇವಳು ನನ್ನ ರೂಮಿಗೆ ಬಂದು ಕೀನ ಕದ್ದು ಇದನ್ನೆಲ್ಲ ತೊಗೊಂಡಿದ್ದಾಳೆ. ಅವಳು ಈ ರೀತಿ ಯಾಕೆ ಹುಚ್ಚಾಟ ಆಡ್ತಿದ್ದಾಳೋ ನನಗೆ ಅರ್ಥನೇ ಆಗ್ತಿಲ್ಲ. ಪ್ಲೀಸ್ ವೀರು, ನೀನು ಬೇಜಾರು ಮಾಡ್ಕೋಬೇಡ. ನಿನ್ನನ್ನು ಈ ರೀತಿ ನನ್ನಿಂದ ನೋಡೋಕ್ಕಾಗಲ್ಲ. ನಾನು ಮನುಷ್ಯನೇ ಅಲ್ವಾ ಅಕ್ಕ? ಪ್ರಪಂಚಕ್ಕೆ ನನಗೇನು ನೋವಿಲ್ಲ, ನಾನು ಕಲ್ಲು ಬಂಡೆ ಥರ ಅಂತ ತೋರಿಸ್ಕೋಬೋದು. ಆದರೆ ನನ್ನ ಮನಸ್ಸಿಗೆ ನಾನು ಎಷ್ಟು ಅಂತ ಸಮಾಧಾನ ಹೇಳಿ? ಎಂಥ ಕಲ್ಲಾದರೂ ಪದೇ ಪದೇ ಏಟು ಬಿದ್ದರೆ ಪುಡಿ ಆಗೋಗುತ್ತಕ್ಕ. ಹಾಳಾದ್ದು ಈ ಹೃದಯ ನಿಲ್ಲದು ಇಲ್ಲ ಅನ್ನೋದು. ವೀರು, ಈ ರೀತಿ ಎಲ್ಲ ಮಾತಾಡಬೇಡ ವೀರು. ನಿನ್ನ ಮನಸ್ಸಿನ ನೋವು ಇಲ್ಲಿ ಯಾರಿಗೂ ಅರ್ಥ ಆಗ್ತಿಲ್ಲ. ನನಗೆ ಗೊತ್ತಿಲ್ಲ. ಅರ್ಥ ಮಾಡ್ಕೊಂಡಿದ್ದಿದ್ರೆ ಅವ್ರು ಈ ರೀತಿ ನಡ್ಕೋತಾನೆ ಇರಲಿಲ್ಲ. ಅವಳು ನನಗೆ ಮೋಸ ಮಾಡಿ ಪ್ರತಿಫಲ ಇವಳು ಅಂತ ಹೇಗಕ್ಕ ಹೇಳಿ? ಅವಳು ನನ್ನ ರಕ್ತನೇ ಅಲ್ಲ, ಅವಳು ನನ್ನ ಮಗಳೇ ಅಲ್ಲ ಅನ್ನೋ ಸತ್ಯನ ಹೇಗಕ್ಕ ಹೇಳಿ? ನಾನು ಅವತ್ತು ವೀರು ಮನ್ಸಲ್ಲಿ ಬಿದ್ದಿದ್ದ ವಿಷದ ಬೀಜ ಇವತ್ತು ಆಲದ ಮರವಾಗಿ ಬೆಳೆದಿದೆ. ಇದೇ ನನಗೆ ಬೇಕಾಗಿತ್ತು. ಸ್ವಲ್ಪ ಹಾಕ್ಲಾರಿ. ಸಾಕು. ನೀನ್ ಸ್ವಲ್ಪ ಹಿಡಿಯಪ್ಪ. ಸಾಕು ನಂಗ್ಬೇಡ. ಯಾಕೆ ಅರ್ಜೆಂಟ್ ಮಾಡ್ಕೋತೀನಿ? ನಿಧಾನಕ್ಕೆ ತಿನ್ನು. ಟೈಮ್ ಆಯ್ತು, ನಾನು ಯಜಮಾನ್ರಿ ನೋಡ್ಬೇಕು. ಲೋ ನಿಧಾನ ಕಣೋ. ನಿನ್ನ ಯಜಮಾನ್ರು ಎಲ್ಲೂ ಹೋಗಲ್ಲ, ನಿಧಾನಕ್ಕೆ ತಿನ್ನೋ. ತಗೋ ಕುಡಿ. ಅಳಿಯ ಅನ್ನಿಸ್ಕೊಂಡು ಮನೆಗೆ ಬಂದಿದ್ದೀನಿ, ಒಂಚೂರು ಮರ್ಯಾದೆ ಅನ್ನೋದಿಲ್ಲ. ಅಳಿಂದ್ರೆ ಮರ್ಯಾದಿಂದ ಹೋಗಿ ಕೂತ್ಕೊಳ್ಳಿ. ಬಾಬಾ ಬನ್ನಿ, ಮರ್ಯಾದೆಯಿಂದ ತಿಂಡಿ ತಿನ್ನಿ. ರೀ, ಮರ್ಯಾದೆಯಿಂದ ಸರ್, ಯಾಕೋ ಮರ್ಯಾದೆ ಜಾಸ್ತಿನೇ ಆಯ್ತು. ನಾನೆಷ್ಟು ಮರ್ಯಾದಸ್ತ ಅಂತ ನನಗೆ ತುಂಬಾ ಚೆನ್ನಾಗಿ ಗೊತ್ತು. ನಾನಿಲ್ಲಿ ಬಂದಿದ್ದು ಮರ್ಯಾದೆ ತಗೊಳ್ಳೋದಕ್ಕಷ್ಟೇ ಅಲ್ಲ, ಈ ಮನೇಲಿದ್ದು ಈ ಮನೆಯವನು ಅಂತ ಅನಿಸ್ಕೊಳಕ್ಕೆ. ಏನು ಈ ಮನೇಲಿ ಇರ್ತೀರಾ? ಅಳಿಂದ್ರೆ ನಿಮ್ದು ಎಷ್ಟು ದೊಡ್ಡ ಮನಸ್ಸು. ಹೆಂಡ್ತಿನ ಬಿಟ್ಬಿಡ್ತೀನಿ ಅಂತ ಹೇಳಿ ಈಗ ಮನೆಗೆ ಬಂದು ಅದೇ ಹೆಂಡತಿ ಜೊತೆ ಸಂಸಾರ ಮಾಡ್ತೀನಿ ಅಂತ ಹೇಳ್ತಿದ್ದೀರಲ್ಲ, ತುಂಬಾ ಸಂತೋಷ ಆಯ್ತು. ಲೇ, ಇದೆಲ್ಲ ಶ್ರಾವಣ ಮಾಸದ ಎಫೆಕ್ಟು. ಈಗ ಆ ಮಾತೆಲ್ಲ ಯಾಕೀಗ? ಡೈವರ್ಸ್ ಕೊಡ್ಬಾರ್ದು, ಜೊತೆಲೇ ಇರಬೇಕು ಅಂತಂದ್ರೆ ಇನ್ನೇನ್ ಮಾಡ್ಬೇಕು? ಅದಕ್ಕೆ ಇಲ್ಲೇ ಬಂದಿರ್ತೀನಿ ಅಂತ ಬಂದಿದ್ದೀನಿ. ಅಂದಾಗೆ ಈ ಮಂದ್ಲಿ
ಉಳ್ಕೊಳ್ಳೋದಕ್ಕೆಲ್ಲ ವ್ಯವಸ್ಥೆ ಇದೆ ತಾನೇ? ಲೇ ಧನಲಕ್ಷ್ಮಿ, ರೂಮಲ್ಲಿ ಫ್ಯಾನು ಓಡುತ್ತಾ? ಹ್ಞೂ ರೀ, ಕರೆಂಟ್ ಇದ್ದಾಗ ಚೆನ್ನಾಗಿ ಓಡುತ್ತೆ. ಅಳಿಂದ್ರೆ ಎಲ್ಲ ಫ್ಯಾನ್ಸು ಓಡುತ್ತೆ, ಆದ್ರೆ ಯಾವುದು ಓಡೋಗ ಮಾತಾಡಲ್ಲ. ಬಾವಾ ತಿಂಡಿ ತಿನ್ನಿ. ಏನ್ ತಿಂಡಿ? ಉಪ್ಪಿಟ್ಟು ಮಾಡಿದ್ದೀನಿ ಹೇಳಿ ಅಂದರೆ ಕೊಡ್ತೀನಿ ತಿನ್ನಿ. ಈ ಉಪ್ಪಿಟ್ಟು, ಕೇಸರಿ ಬಾತು, ಚೌಚೌ ಬಾತು, ಖಾರ ಬಾತು ಇವೆಲ್ಲ ಬಾತ್ ಕೋಳಿಗಳು ತಿನ್ನೋದು. ನಮ್ಗೇನಿದ್ರು ಕೋಳಿನೇ ಬೇಕು. ಈ ಪರ್ಸ್ನಾಲಿಟಿ ನೋಡಿ, ಇದನ್ನ ಮೇಂಟೈನ್ ಮಾಡಬೇಕು ಅಂತಂದ್ರೆ ಈ ವೆಜ್ ಊಟದಿಂದ ಆಗಲ್ಲ, ನಾನ್ ವೆಜ್ಜೇ ಬೇಕು. ಏಯ್, ನಾನಿಲ್ಲಿ ಊಟದ ಬಗ್ಗೆ ಅಷ್ಟೆಲ್ಲ ಮಾತಾಡ್ತಾ ಇದ್ರೆ ನೀನ್ ನೋಡಿದ್ರೆ ಉಪ್ಪಿಟ್ಟು ತಿನ್ನೋದು ನನಗೆ ಹೇಳ್ತೀಯ? ಯಾರ ಮುಂದೆ ನಿಂತು ಮಾತಾಡ್ತಿದ್ಯ ಅಂತ ಗೊತ್ತಾ ನಿನಗೆ? ಗೊತ್ತು, ನಮ್ಮ ಅಮ್ಮನ ಗಂಡನ ಮುಂದೆ. ಲೇ, ಏನೇ ಇವಳು ಅಪ್ಪ ಅಂತ ನೇರವಾಗಿ ಹೇಳ್ದೆ, ನಾವು ಅಮ್ಮನ ಗಂಡನ ಮುಂದೆ ಅಂತ ಹಿಂಗ್ ಸುತ್ತಿ ಬರ್ಸಿ ಮಾತಾಡ್ತಿದ್ದಾಳೆ. ಅಳಿಂದ್ರೆ ಪಾಪ ಮಗು, ನೀವು ಅಪರೂಪದ ಅಪ್ಪ, ಅದಕ್ಕೆ ಅವಳು ಮುದ್ದಾಗಿ ಹೇಳ್ತಾ ಇದ್ದಾಳೆ. ಮುದ್ದಾಗಿ ಹೇಳಿದ್ದ, ಇನ್ನೊಂದು ಮಾತು ಜಾಸ್ತಿ ಆಡಿದ್ರೆ ತೆಗೆದು ಮಕ್ಕ ಹೊಡಿತೀನಿ ಅಂದಂಗಿತ್ತು. ಏನ್ ಮಾಡ್ತೀರಾ? ಟೈಮ್ ಸರಿ ಇಲ್ದಾಗಿದ್ದಾಗ ಮಂಜರಿ ನೋಡೋರೆಲ್ಲ ಟೀಚರ್ಗಳಾಗ್ಬಿಡ್ತಾರೆ. ನಿನ್ನ ಆಮೇಲೆ ವಿಚಾರಿಸ್ಕೋತೀನಿ. ಇವಾಗ ತಿಂತೀರಾ ಇಲ್ವಾ? ಉಪ್ಪಿಟ್ಟು ಚೆನ್ನಾಗಿದ್ದಂಗಿದೆ. ಲೇ ಧನಲಕ್ಷ್ಮಿ, ಒಂಚೂರು ಉಪ್ಪಿನಕಾಯಿ ತಂದಾಕೆ. ಅಳಿಂದ್ರೆ ತಗೊಂಬಂದು ಹಾಕ್ತೀನಿ ಇರಿ. ಅಮ್ಮ ನಾನು ಹೊಡ್ತೀನಿ. ಹಾಂ. ಟೈಮ್ ಆಯ್ತು, ಬರ್ತೀನಪ್ಪ. ಸರಿನಪ್ಪ. ಬಾಮೈದ ಹೋಗ್ ಬರೋ, ಹುಷಾರು. ಮೇಡಮ್, ಇದೇನಿದು? ಮನೇಲಿ ಯಾರು ಕಾಣಿಸ್ತಾನೆ ಇಲ್ಲ, ಖಾಲಿ ಖಾಲಿ ಅನ್ನಿಸ್ತಿದೆ. ಅದು ಸುಬ್ಬು, ಮನೇಲಿ ಒಂದು ದೊಡ್ಡ ರಾಧ ಅಂತಾನೆ ನಡೆದೋಗಿದೆ. ಅದರಿಂದ ಎಲ್ಲರ ಮನಸ್ಸಿಗೂ ಬೇಜಾರಾಗಿದೆ. ಅಂಥದ್ದೇನಾಯ್ತು ಮೇಡಮ್? ಯಜಮಾನ್ರು ಆರಾಮಾಗಿದ್ದಾರಲ್ವಾ? ಮನಸ್ಸಲ್ಲಿ ನೋವಿಟ್ಕೊಂಡು ಯಾರಾದರೂ ಹೇಗೆ ಆರಾಮಾಗಿರೋಕ್ಕಾಗುತ್ತೆ ಹೇಳು ಸುಬ್ಬು? ಒಂದೊಂದು ಸರಿ ನಮ್ಮ ಶ್ರಾವಣಿಗೆ ಗೊತ್ತಿದ್ದೋ ಗೊತ್ತಿಲ್ಲದೇನೋ ತಪ್ಪುಗಳನ್ನ ಮಾಡಿದಾಳೆ, ಇಲ್ಲ ಅಂತಿಲ್ಲ. ಅದರಿಂದ ಅವನ ಮನಸ್ಸಿಗೂ ನೋವಾಗಿದೆ. ಆದರೆ ಈ ಸಲ ಅವಳು ಮಾಡಿರೋ ತಪ್ಪಿಂದ ಅವ್ರ ಮನಸ್ಸು ಒಡೆದೇ ಹೋಗಿದೆ. ಶ್ರಾವಣಿ ಮೇಡಮು ಅಂಥದ್ದೇನು ಮಾಡಿದ್ರು? ಶ್ರಾವಣಿ ಸ್ಟೋರ್ ರೂಮಿಗೆ ಹೋಗಿದ್ಲು. ಅಲ್ಲಿ ಭಾವನ ಮನಸ್ಸಿಗೆ ನೋವಾಗಬಾರ್ದು, ಅವ್ರಿಗೆ ಹಳೆ ನೆನಪುಗಳು ಯಾವುದು ಬರಬಾರ್ದು ಅಂತ ಕೆಲವೊಂದು ವಸ್ತುಗಳನ್ನ ಅಲ್ಲಿಟ್ಟಿದ್ರು. ಆ ವಸ್ತುಗಳಲ್ಲಿ ಅವ್ರು ಬರೆದಿಟ್ಟಂಥ ಲೆಟರ್ಸು ಶ್ರಾವಣಿ ಕೈಲಿ ಸಿಕ್ಕಿದೆ. ಅದನ್ನು ಅವಳು ತೊಗೊಂಡು ಬಂದಿದ್ಲು. ಅದು ಅಕಸ್ಮಾತಾಗಿ ಭಾವನ ಕಣ್ಣಿಗೆ ಬಿದ್ದು ಅವರು ತುಂಬ ಬೇಜಾರು ಮಾಡಿಕೊಂಡ್ರು. ಅವಳ ಮೇಲೆ ಕೂಗಾಡಿದ್ರು. ಶ್ರಾವಣಿನೂ ಅಷ್ಟೇ, ಅವಳ ಮನಸ್ಸಲ್ಲಿ ಇದ್ದಿದ್ದ ಎಲ್ಲ ಭಾವನೆಗಳನ್ನ ಅವ್ರ ಮುಂದೆ ಹೇಳ್ಕೊಂಡ್ಲು. ಈಗ ಭಾವನೂ ಬೇಜಾರು ಮಾಡ್ಕೊಂಡಿದ್ದಾರೆ, ನಮ್ಮ ಶ್ರಾವಣಿನೂ ಹತ್ಕೊಂಡು ಕೂತಿದ್ದಾಳೆ. ಯಾವತ್ತೋ ಕಳೆದೋದಂಥ ನೆನಪುಗಳು ಇವತ್ತು ಈ ಮನೆಯಲ್ಲಿ ಕಣ್ಣೀರು ತರ್ತಿದ್ದಾವೆ ಸುಬ್ಬು. ಯಜಮಾನ್ರು ಎಲ್ಲಿದ್ದಾರೆ ಈಗ? ನಾನು ಅವರು ನೋಡಬೇಕು.
ಮೇಲ್ಗಡೆ ರೂಮಲ್ಲಿದ್ದಾರೆ, ಹೋಗು. ಯಜಮಾನ್ರೆ, ನಾನು ಯಾವತ್ತೂ ಈ ರೀತಿ ನೋಡಿರಲಿಲ್ಲ. ತುಂಬ ನೋವಲ್ಲಿರೋ ಹಾಗೆ ಕಾಣ್ತಿದ್ದಾರೆ. ಏನು ಮಾಡಲಿ? ಏನಾಯಿತು ಅಂತ ಕೇಳಲ್ಲ, ಅಥವಾ ಇಂಥ ಟೈಮಲ್ಲಿ ಅವ್ರಿಗೆ ತೊಂದರೆ ಕೊಡದೆ ಸುಮ್ಮನೆ ಇದ್ಬಿಡ್ಲ? ಯಜಮಾನ್ರೆ, ಸುಬು ಬಾ. ನನ್ನ ಫೈಲ್ಸ್ಲ ರೆಡಿ ಮಾಡೋಕ್ಕೆ ಹೇಳಿದ್ರಲ್ಲ, ರೆಡಿ ಮಾಡಿದ್ದೀನಿ, ಕೊಟ್ಟು ಹೋಗೋಣ ಅಂತ ಬಂದೆ. ಸರಿ, ಅದೆಲ್ಲಿ ಇಟ್ಬಿಟ್ಟು ಹೋಗು. ಯಜಮಾನ್ರ ಹತ್ರ ಮಾತಾಡಲ? ಸುಬು, ಏನಾದ್ರು ಹೇಳಬೇಕಾ? ಏನಿಲ್ಲ ಯಜಮಾನ್ರೆ, ಫೈಲ್ಸ್ ಇಟ್ಟಿದ್ದೀನಿ ಅಷ್ಟೇ. ಸರಿ. ಸುಬು, ಯಜಮಾನ್ರೆ, ಪ್ರಶಾಂತ್ ಹತ್ರ ಇವತ್ತು ಏನೇನು ಮೀಟಿಂಗ್ಸ್ ಇದೆ ಕೇಳ್ಕೊ. ನೀನೇ ಅವ್ರಿಗೆಲ್ಲ ಫೋನ್ ಮಾಡಿ ಎಲ್ಲ ಮೀಟಿಂಗು ಕ್ಯಾನ್ಸಲ್ ಮಾಡಿಬಿಡು. ನಾನು ಇವತ್ತು ಯಾವ ಮೀಟಿಂಗು ಅಟೆಂಡ್ ಮಾಡಲ್ಲ, ಇಲ್ಲೇ ಇರ್ತೀನಿ. ಆಯ್ತು ಯಜಮಾನ್ರೆ. ಮೇಡಮ್, ಏನಾಯ್ತು ಮೇಡಮ್? ಯಾಕೆ ಅಳ್ತಾ ಇದ್ದೀರಾ? ಯಜಮಾನ್ರು ಬೇಜಾರಲ್ಲಿದ್ದಾರೆ. ಬೇಜಾರಾಗುವಂಥದ್ದು ಏನಾಯ್ತು ಮೇಡಮ್? ನನಗೇನಾದ್ರೆ ನಿನಗೇನು? ಅಷ್ಟಕ್ಕೂ ನಾನು ಯಾಕೆ ನಿನ್ನ ಹತ್ರ ಎಲ್ಲ ಹೇಳ್ಕೋಬೇಕು? ನೀನೇ ಹೇಳಿದ್ಯಲ್ಲ ನಮ್ಮಿಬ್ರ ಮಧ್ಯೆ ಅಂತರ ಇದೆ ಅಂತ, ಅದು ಹಾಗೆ ಇದ್ಬಿಡ್ಲಿ ಬಿಡು. ಅಯ್ಯೋ ಮೇಡಮ್, ನಾನು ಹೇಳಿದ ತಪ್ಪು ಅಂತ ನನಗೆ ಗೊತ್ತಾಯ್ತು ಮೇಡಮ್. ಖುಷಿನಾಗಿರಲಿ ದುಃಖನಾಗಿರಲಿ ನಾವು ಯಾರತ್ತಾದ್ರೂ ಹಂಚ್ಕೋತಾ ಇದ್ದೀವಿ ಅಂದರೆ ಅವ್ರು ನಮಗೆ ತುಂಬ ಹತ್ತಿರ ಇದ್ದಾರೆ ಅಂತ ಅರ್ಥ. ಅಂಥವ್ರ ಮಧ್ಯೆ ಅಂತರ ಇರಲ್ಲ ಮೇಡಮ್, ಇರಲೂಬಾರ್ದು. ಅಯ್ಯೋ, ನಾನು ದಡ್ಡನ ಥರ ಯೋಚನೆ ಮಾಡ್ಬಿಟ್ಟೆ ಮೇಡಮ್. ದಯವಿಟ್ಟು ಕ್ಷಮಿಸಿ, ನಾನು ಆ ಥರ ಮಾತಾಡಬಾರ್ದಾಗಿತ್ತು. ನೀವಾಗಲಿ ಯಜಮಾನ್ರಾಗಲಿ ಈ ಥರ ನೋವಲ್ಲಿದ್ರೆ ನಂಗೆ ನೋಡೋಕ್ಕಾಗ್ತಿಲ್ಲ ಮೇಡಮ್. ಕಡೆ ಪಕ್ಷ ನೀವು ನನ್ನ ಹತ್ರ ಹೇಳ್ಕೊಂಡ್ರೆ ಆದರೂ ನಿಮ್ಮ ನೋವು ಕಮ್ಮಿ ಆಗುತ್ತೆ ಅಂದರೆ ದಯವಿಟ್ಟು ಮಾತಾಡಿ ಮೇಡಮ್. ನಾಳೆ ನಿಮ್ಗೆ ಎಕ್ಸಾಮ್ ಇದೆ. ನೀವು ಈ ಥರ ಅಳ್ತಾ ಇದ್ರೆ ಎಕ್ಸಾಮ್ ಬರೆಯೋಕ್ಕಾಗತ್ತಾ? ಯಜಮಾನ್ರ ಮನ್ಸಿಗೆ ಹೇಗೆ ಹತ್ರ ಆಗ್ತೀರಾ ಮೇಡಮ್? ಅವ್ರ ಪ್ರೀತಿನ ಹೇಗೆ ಪಡ್ಕೋತೀರಾ? ಮಾತಾಡಿ ಮೇಡಮ್. ಮಾತಾಡಿ ಮೇಡಮ್, ಪ್ಲೀಸ್. ನೀನು ಹೇಳ್ತಿರೋದು ನಿಜಾನೇ ಅಲ್ವಾ? ಇಂಥ ಪರಿಸ್ಥಿತಿಯಲ್ಲಿ ನನ್ನ ಎಕ್ಸಾಮ್ ಹೇಗೆ ಬರೀಲಿ, ಹೇಗೆ ಪಾಸ್ ಆಗಲಿ? ಒಂದ್ ವೇಳೆ ಪಾಸ್ ಆದ್ರೂ ಅಪ್ಪನ ಪ್ರೀತಿ ಹೇಗೆ ಪಡೀಲಿ? ಇದೆಲ್ಲ ಸಾಧ್ಯನೇ ಇಲ್ಲ ಅಂತ ನನಗೆ ಗೊತ್ತಾಯ್ತು. ಯಾಕೆ ಹೀಗೆ ಮಾತಾಡ್ತಿದ್ದೀರಾ ಮೇಡಮ್? ಅಷ್ಟಕ್ಕೂ ಏನಾಯ್ತು? ಪ್ರೀತಿ ಇಲ್ಲದೆ ಇರೋರ್ ಮನಸ್ಸಲ್ಲಿ ಪ್ರೀತಿ ಹುಟ್ಟಿಸ್ಬೋದು, ಆದ್ರೆ ತುಂಬಾ ಪ್ರೀತಿಸಿ ಆ ಪ್ರೀತಿ ದ್ವೇಷ ಆಗಿ ಬದಲಾಗ್ಬಿಟ್ರೆ ಮತ್ತೆ ಆ ಮನಸ್ಸಲ್ಲಿ ಪ್ರೀತಿ ಹೇಗೆ ಹುಟ್ಟಿಸಕ್ಕಾಗತ್ತೆ ಹೇಳು? ಇನ್ಮೇಲೆ ಇವಳ ಬಗ್ಗೆ ಯಾವತ್ತೂ ಪ್ರೀತಿ ತೋರಿಸ್ಬಾರ್ದು, ಯಾವಾಗ್ಲೂ ದ್ವೇಷಿಸ್ತಾನೆ ಇರ್ಬೇಕು ಅಂತ ಮನ್ಸಲ್ಲಿ ಅನ್ಕೊಂಡ್ರೆ ಆ ಮನ್ಸನ್ನ ಹೇಗ್ ಬದಲಾಯಿಸಕ್ಕಾಗುತ್ತೆ? ಏನ್ ಹೇಳ್ತಿದ್ದೀರಾ ಮೇಡಮ್? ಇದ್ ನೋಡು, ನಾನ್ ಪುಟ್ಟ ಮಗು ಆಗಿದ್ದಾಗ ಇದು ನಮ್ಮಪ್ಪ ನನಗೋಸ್ಕರ ಪ್ರೀತಿಯಿಂದ ತಂದ್ಕೊಟ್ಟಿರೋದು. ಇದು ನೋಡು, ಇದ್ರಲ್ಲಿ ಬರ್ತಿರೋ ಒಂದೊಂದು ಪದನು ನಮ್ಮಪ್ಪಂಗೆ ನನ್ನ ಮೇಲೆ ಎಷ್ಟು ಪ್ರೀತಿ ಇದೆ ಅಂತ ಹೇಳುತ್ತೆ.
ಅಷ್ಟು ಪ್ರೀತಿಸಿದಪ್ಪ ಇದಕ್ಕಿದ್ದಾಗೆ ಇಷ್ಟೊಂದು ದ್ವೇಷ ಮಾಡ್ಬೇಕಾದ್ರೆ ಅದಕ್ಕೆ ಕಾರಣ ಏನು?